ಬೆಂಗಳೂರು ಜನತೆಗೆ ಕಾದಿದೆಯ ಮತ್ತೊಂದು ಶಾಕ್. ಎಲ್ಪಿಜಿ ಏರಿಕೆ ಬೆನ್ನಲ್ಲೇ ಆಟೋ ಪ್ರಯಾಣ ದರವೂ ಕೂಡ ಏರಿಕೆ ಆಗುತ್ತಾ? ಆಟೋ ಪ್ರಯಾಣ ದರ ಏರಿಕೆ ಮಾಡುವಂತೆ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಗ್ಯಾಸ್ ದರ ಏರಿಕೆಯಿಂದ ಆಟೋ ಚಾಲಕರಿಗೆ ಭಾರಿ ನಷ್ಟ ಆಗ್ತಿದೆ ಅಂತೆ. ಹೀಗಾಗಿ ಆಟೋ ಪ್ರಯಾಣ ದರ ಏರಿಸುವುದಕ್ಕೆ ಇದೀಗ ಅವರು ಪಟ್ಟು ಹಿಡಿದಿದ್ದಾರೆ. ಶೀಘ್ರವೇ ಸಾರಿಗೆ ಸಚಿವರನ್ನ ಭೇಟಿ ಮಾಡ್ತಾರಂತೆ. ಆಟೋ ಚಾಲಕರು ಭೇಟಿ ಮಾಡುವ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾರೆ. ಆಟೋ ಎಲ್ಪಿಜಿ ದರ ಮೊನ್ನೆಯಷ್ಟೇ ₹5.73 ಹೆಚ್ಚಳ ಆಗಿದೆ. ಪ್ರತಿ ಕೆಜಿ ಆಟೋ ಎಲ್ಪಿಜಿ ₹95 ಇದೆ. ಬೆಂಗಳೂರು ನಗರದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಆಟೋಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇವೆ. ಕಳೆದ ಆಗಸ್ಟ್ ತಿಂಗಳಲ್ಲಿ ಆಟೋ ಪ್ರಯಾಣ ದರವನ್ನು ಸಾರಿಗೆ ಪ್ರಾಧಿಕಾರ ಏರಿಕೆ ಮಾಡಿತ್ತು. ಮತ್ತೆ ಪ್ರತಿ ಕಿಲೋಮೀಟರ್ಗೆ ₹5 ಹೆಚ್ಚಳ ಮಾಡುವಂತೆ ಇದೀಗ ಆಟೋ ಡ್ರೈವರ್ಗಳು ಒತ್ತಡವನ್ನು ಹೇರ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಶೀಘ್ರವೇ ಸಾರಿಗೆ ಸಚಿವರನ್ನ ಭೇಟಿ ಮಾಡ್ತಾರಂತೆ. ಎಲ್ಪಿಜಿ ಗ್ಯಾಸ್ ದರ ಹೆಚ್ಚಳದಿಂದ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕಾರಣಕ್ಕಾಗಿ ಭೇಟಿ ಮಾಡುವ ಮುಖಾಂತರ ತಮ್ಮ ಸಂಕಷ್ಟಗಳನ್ನು ತಿಳಿಸಿ ₹5 ಹೆಚ್ಚಳ ಮಾಡುವಂತೆ ಅವರು ಒತ್ತಡವನ್ನು ಹೇರುವಂತಹ ಸಾಧ್ಯತೆಗಳಿದೆ. ಗ್ಯಾಸ್ ದರ ಏರಿಕೆಯಿಂದ ಭಾರಿ ನಷ್ಟದಲ್ಲಿ ಇದ್ದೀವಿ ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಮಿನಿಮಮ್ ಚಾರ್ಜ್ ಪ್ರತಿ ಕಿಲೋಮೀಟರ್ಗೆ ₹18 ಇದೆ. ಮಿನಿಮಮ್ ಚಾರ್ಜ್ 36 ಬದಲು 40ಕ್ಕೆ ಏರಿಕೆ ಮಾಡುತ್ತಾ ಹಾಗಾದರೆ ಸರ್ಕಾರ ಅನ್ನುವಂಥ ಪ್ರಶ್ನೆ ಇದೆ. ಪ್ರತಿ ಕಿಲೋಮೀಟರ್ಗೆ ₹18ರಿಂದ ₹20 ಏರಿಕೆ ಮಾಡ್ತಾರಾ? ಆ ಮುಖಾಂತರ ಮತ್ತೆ ಬೆಂಗಳೂರು ಜನರಿಗೆ ದುಬಾರಿ ದುನಿಯಾದ ಬಿಸಿ ತಟ್ಟುತ್ತಾ ಅನ್ನುವಂಥ ಪ್ರಶ್ನೆ. ಸ್ಟಾರ್ಟ್ ಮಾಡೋ ರಾಜಕೀಯನೇ ಸೂಪರ್ ಇಂಡಿಯಾ.